ವಿದ್ಯಾರ್ಥಿಗಳೇ ಪ್ರಶ್ನೆ ನೋಡ್ರಿ ಹೆಂಗದ, ಭಾಳ ಇಂಪಾರ್ಟೆಂಟ್ ಅದ. ಅವ್ರೇನು ಕೇಳ್ತಾರೆ, 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿಯ ಸಂಗತಿಗಳನ್ನು ಗುರುತಿಸಿರಿ. ಆಮೇಲೆ ಎ ಕೇಂದ್ರ ಬಿಂದು ತೆಗೆದು ಅದಕ್ಕೆ ಓ ಅಂತ ಹಾಕ್ರಿ. ವ್ಯಾಸ ಎ ಬಿ ಅಂತ ಗುರ್ತಾ ಬರೀರಿ. ಕಂಸ ಸಿ ಡಿ ಅಂತ ಬರೀರಿ. ಜ ಪಿ ಕ್ಯೂ ಅಂತ ಬರೀರಿ. ವೃತ್ತಖಂಡ ಎಕ್ಸ್ ವೈ ಅಂತ ಬರೀರಿ. ಆಮೇಲೆ ಎಫ್ ತ್ರಿಜ್ಯ ಅಂತ ಬರೀರಿ. ಅದಕ್ಕೆ ಒ ಪಿ ಅಂತ ಹೆಸರು ಕೊಡ್ರಿ. ಇಷ್ಟೆಲ್ಲ ನೀವು ಮಾಡಿದಿಂದ ನಿಮಗೆ ಎಲ್ಲ ಬಿಡಿ ಭಾಗಗಳು ನಿಮ್ಗೆ ಗುರ್ತಾಗ್ತಾವ. ನಾ ಎಷ್ಟು ಚಂದ ಹೇಳ್ತನು, ನಾನು ತಿಳಿಸಿ ಹೇಳುವಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ಮ್ಯೂಟ್ ಮಾಡ್ರಿ, ಗುರ್ತು ಮಾಡ್ರಿ. ಮ್ಯೂಟ್ ಮಾಡಿ ಭಾಗಗಳನ್ನು ಗುರುತಿಸ್ರಿ. ಓಕೆ, ಎಲ್ಲರೂ ನೋಡ್ರಿ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಒಂದು ವೃತ್ತ ಕೇಂದ್ರ ಬಿಂದುವಿನಿಂದ ಸಮಾಂತರವಾಗಿ ಸುತ್ತುವರಿಯಲ್ಪಟ್ಟ ರೇಖೆಗೆ ಏನಂತಾರ, ವೃತ್ತ ಅಂತಾರ. ಪರದಿ ತೋರ್ಸರಿ ಅಂದ್ರೆ ಹಿಂಗೆ ರೌಂಡ್ ಹಿಡಿದು ಪರದಿ ಇದ್ರ ಸುತ್ತಗೊಂಟ ನೀವು ಒಂದು ರೌಂಡ್ ಹೊಡೆದ್ರಿ ಅಂದ್ರೆ ಇದಕ್ಕೆ ಏನಂತಾರೆ, ಪರದಿ ಅಂತಾರ. ಪರದಿ ಅಂತರ ಏನಿರ್ತದೆ, ಕೇಂದ್ರ ಬಿಂದುವಿನಿಂದ ಸಮಾನ ಅಂತರದಲ್ಲಿ ಇರ್ತದೆ. ಇದಕ್ಕೆ ಕೇಂದ್ರ ಬಿಂದು ಅಂದ್ರೆ ಮಧ್ಯದಲ್ಲಿ ಇರುವಂಥ, ಸಮಾನ ಅಂತರದಲ್ಲಿ ಮಧ್ಯದಲ್ಲಿ ಗುರುತಿಸಿದುವಂಥ ಬಿಂದುಗೆ ಏನಂತಾರೆ, ಕೇಂದ್ರ ಬಿಂದು ಅಂತಾರೆ. ಆ ಕೇಂದ್ರ ಬಿಂದುಕ್ಕೆ ನೀವು ಓ ಅಂತ ಹೆಸರು ಕೊಡ್ರಿ ಅಂದ್ರೆ ನೀವು ಹಿಂಗೆ ಓ ಹೆಸರು ಕೊಡಬೇಕು. ಕೇಂದ್ರ ಬಿಂದು ಅಂದ್ರೆ ಏನು, ಒಂದು ಕೇಂದ್ರದ ವೃತ್ತದ ಮಧ್ಯದಲ್ಲಿ ಗುರುತಿಸಿದ ಚುಕ್ಕೆಗೆ ಕೇಂದ್ರ ಬಿಂದು ಅಂತಂತಾರ. ಅದನ್ನು ನಿಮ್ಗೆ ಅದರ ಡೆಫಿನೇಷನ್ ಗುರುತಿರ್ಬೇಕು. ಅದಕ್ಕೆ ನೀವು ಓ ಅಂತ ಏನ್ ಮಾಡಬೇಕು, ಹೆಸರಿಡಬೇಕು. ಇನ್ ಬಿ ವ್ಯಾಸ, ಎ ಬಿ ವ್ಯಾಸ. ವ್ಯಾಸ ಅಂದ್ರೇನು, ಒಂದು ಪರದೆಯಿಂದ ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಅದರ ಎದುರಿಗಿನ ಪರದೆಗೆ ಜೋಡಿಸುವ ರೇಖೆಗೆ ವ್ಯಾಸ ಎಂದು ಕರೆಯುತ್ತಾರೆ. ಏನು, ಒಂದು ಪರದೆಯಿಂದ ಇನ್ನೊಂದು ಪರದೆಗೆ ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಎದುರಿಗಿನ ಬಿಂದುವಿಗೆ ಸೇರಿಸೋದಕ್ಕೆ ಏನಂತಾರೆ, ಇದಕ್ಕೆ ವ್ಯಾಸ ಅಂತಾರ. ಅದಕ್ಕೆ ಏನು ಹೆಸರಿಡಂದಾರ ಅವರು, ಎ ಬಿ ಅಂತ ಹೆಸರು ಕೊಡ್ರಿ. ನೀವು ಎ ಬಿ ಅಂತ ಹೆಸರು ಕೊಟ್ರೆ ಅವ್ರು ತಿಳ್ಕೊಂಡು ಬಿಡ್ತಾರೆ, ವ್ಯಾಸ ಗುರ್ತ ಮಾಡ್ಯಾರ ಇವರು. ವೃತ್ತದಲ್ಲಿ ವ್ಯಾಸಗಳು ಸಾಕಷ್ಟು ಬರ್ತಾವ. ವ್ಯಾಸಗಳ ಅಳತೆಗಳು ಒಂದೇ ಸಮನಾಗಿರುತ್ತವೆ, ಅದು ನೆನ್ಪಿಟ್ಟಬೇಕು. ಒಂದು ವೃತ್ತದಲ್ಲಿ ವ್ಯಾಸದ ಅಳತೆಗಳು ಹೆಚ್ಚು ಕಡಿಮೆಯಾಗಿರುತ್ತವೆ, ಇಲ್ಲ, ಒಂದೇ ಸಮನಾದ ಅಳತೆಗಳು ಇರುತ್ತವೆ. ಎಲ್ಲೇ ನೀವು ವ್ಯಾಸನ್ನ ತೆಗೀರಿ, ವ್ಯಾಸ ಅಂದರೆ ಬೇಕಾದಲ್ಲಿ ನೀವು ಗೆರೆ ಎಳೆದರೂ ಸಹಿತ ಅವುಗಳ ಅಳತೆ ಏನಿರ್ತದ, ಒಂದೇ ಇರ್ತದ, ಒಂದೇ ಅಳತೆ ಇರ್ತದ, ಹೆಚ್ಚು ಕಡಿಮೆ ಇರುವುದಿಲ್ಲ. ಹೆಚ್ಚು ಕಡಿಮೆ ಇರ್ತಾವ. ಒಂದು ವೃತ್ತದಲ್ಲಿ ಬಹಳ ಜಾಗಗಳು ಒಂದೇ ಅಳತೆಗಳು ಸಿಗ್ತಿರ್ತಾವ. ಇನ್ನು ಸಿ ಡಿ ಕಂಸ, ವೃತ್ತದ ಚಿಕ್ಕ ಭಾಗಕ್ಕೆ ಕಂಸ ಎಂದು ಕರೆಯುತ್ತಾರೆ. ದೊಡ್ಡದಲ್ಲ, ಚಿಕ್ಕ ಭಾಗಕ್ಕೆ ಕಂಸ ಅಂತಾರೆ. ಹೆಂಗಂತಾರೆ, ಕಂಸ ಅಂದ್ರೆ ಇಷ್ಟು ನೋಡಿ, ಇದಕ್ಕೆ ಕಂಸ ಅಂತಾರೆ. ನೋಡ್ರಿ, ನೀವು ಗಣಿತದಾಗ ಉಪಯೋಗ ಮಾಡ್ತೀರಿ, ಇದಕ್ಕೆ ಏನಂತಾರ, ಕಂಸ ಅಂತಾರ. ಅದಕ್ಕೆ ನೀವೇನು ಬರಿಬೇಕು, ಸಿ ಡಿ ಅಂತ ಹೆಸರು ಕೊಟ್ಟು ಬಿಡ್ರಿ. ನೋಡಿ, ಚಿಕ್ಕ ಭಾಗಕ್ಕೆ, ವೃತ್ತದ ಚಿಕ್ಕ ಭಾಗಕ್ಕೆ ಕಂಸ ಎಂದು ಕರೆಯುತ್ತಾರೆ. ಇದು ನೆನ್ಪಿಟ್ಕೋಬೇಕು, ಇದು ಪರ್ಟಿಕ್ಯುಲರ್ ನೋಡಿ. ಭಾಳ ಬೆಸ್ಟ್ ಇದು ವಿಡಿಯೋ ಕೋಚಿಂಗ್ ಕ್ಲಾಸ್. ಸುಮ್ ಡಿಸ್ಪ್ಲೇ ಮಾಡ್ಕೋತ ಕೂಡ್ರಿ, ನೀವು ಎಲ್ಲ ನಾಲೆಜ್ ಬರ್ತದೆ ನಿಮಗೆ. ಆಮೇಲೆ ಜ ಪಿ ಕ್ಯೂ. ಜ ಅಂದರೆ ಏನು, ಕೇಂದ್ರ ಬಿಂದುವನ್ನು ಬಿಟ್ಟು ಒಂದು ಪರದೆಯಿಂದ ಮತ್ತೊಂದು ಪರದೆ ಯಾವುದೇ ದಿಕ್ಕಿಗೆ ಎಳೆದ ಗೆರೆಗೆ ಜ ಅಂತಾರೆ. ಅದು ಕೇಂದ್ರ ಬಿಂದುವಿನ ಮೇಲೆ ಹಾಯ್ದಿರಬಾರ್ದು. ಉದಾಹರಣೆಗಾಗಿ ಇದು ನೋಡ್ರಿ, ಇದಕ್ಕೇನಂತಾರೆ, ಜ. ಪಿ ಕ್ಯೂ ಅಂತ ಹೆಸರಿಡ್ರಿ, ಪಿ ಮತ್ತು ಕ್ಯೂ, ಜ. ವೃತ್ತಖಂಡ ಎಕ್ಸ್ ವೈ. ವೃತ್ತಖಂಡ ಅಂದ್ರೇನು, ಎಕ್ಸ್ ವೈ ವೃತ್ತಖಂಡ ಅಂದ್ರೆ ಒಂದು ಉದಾಹರಣೆ ಹೇಳ್ತಾನು. ಒಂದು ಇಲ್ಲಿ ದೊಡ್ಡ ಜ ಎಳೆದು ಇದ್ರಾಗ ಚಿಕ್ಕ ಜ, ದೊಡ್ಡ ಜ, ಈ ದೊಡ್ಡ ಜವನ್ನು ಇಲ್ಲಿ ಎಳೆದು ಇದನ್ನು ಗುರ್ತ ಮಾಡಿದಿರಿ ಅಂತಂದ್ರೆ ಇದು ವೃತ್ತಖಂಡ. ಇದು ದೊಡ್ಡ ವೃತ್ತವನ್ನು 2 ಭಾಗಗಳನ್ನಾಗಿ ಮಾಡುತ್ತದೆ. ಇದು ವೃತ್ತಖಂಡ ದೊಡ್ಡ. ಇದು ಜಾನೆ, ಈ ಜಾಕೆ ನಾವು ತುಂಬಿದರೆ ಅದು ಖಂಡ ಆಗಿಬಿಡ್ತದೆ. ಅದಕ್ಕೆ ಏನು ಹೆಸರಿಡೋಣ, ಎಕ್ಸ್ ಮತ್ತು ವೈ, ಇನ್ನೊಂದು ಇಲ್ಲಿ ಡಿ ಅದ. ಇದು ನೋಡಿ, ಇದು ವೃತ್ತಖಂಡ. ಇದನ್ನ ನೀವು ಎಕ್ಸ್ ಡಿ ವೈ ಅನ್ನು ಬರಿಬಹುದು, ಎಕ್ಸ್ ವೈ ವೃತ್ತಖಂಡ ಅಂತಲೂ ಬರಿಬಹುದು. ಇನ್ನು ತ್ರಿಜ್ಯ ಒ ಪಿ, ಮೇನ್ ಇಂಪಾರ್ಟೆಂಟ್. ಕೇಂದ್ರ ಬಿಂದುವಿನಿಂದ ಯಾವುದೇ ಪರದೆಯವರೆಗೆ ಎಳೆದ ರೇಖೆಗೆ ಏನಂತಾರ, ತ್ರಿಜ್ಯ ಅಂತಾರ. ಏನು,
ಕೇಂದ್ರ ಬಿಂದುವಿನಿಂದ ಯಾವುದೇ ದಿಕ್ಕಿಗೆ ಪರದಿಗೆ ನೀವು ಹಿಂಗೆ ಅಳದರಿ ಅಂತಂದ್ರೆ ಇದಕ್ಕೆ ಏನು ಇರಬೇಕು, ಓ ಮತ್ತು ಪಿ. ಓ ಆಲ್ರೆಡಿ ಅದ, ಈಗ ಓ ಇಲ್ಲಿ ಆಲ್ರೆಡಿ ಕೊಟ್ಟಿರ್ತಾರ. ಓ ಪಿ ಇದು ತ್ರಿಜ್ಯ. ತ್ರಿಜ್ಯವು ಒಂದು ವೃತ್ತದ ಎಷ್ಟು ಭಾಗ ಇರ್ತದೆ ಹೇಳ್ರಿ ನೋಡು, ಗಿರ್ದ ಭಾಗ 1/4 ಭಾಗ ಇರ್ತದೆ. ಅದು ಇಲ್ಲಿದಿಂದ ಇಲ್ಲಿಗೆ 1/4 ಇದು ಅರ್ಧದ ಅರ್ಧ. ನೆನ್ಪಿಟ್ಕೋ, ಅರ್ಧ ಏನು, ವ್ಯಾಸ. ಒಂದು ಪರದಿಯಿಂದ ಮತ್ತೊಂದು ಪರದಿಗೆ ಅದು ಏನಿರ್ತದ, ವ್ಯಾಸ ಇರ್ತದ. ಅದು ತ್ರಿಜ್ಯದ 2ರಷ್ಟು ಇರ್ತದ. ತ್ರಿಜ್ಯ ವ್ಯಾಸದ ಅರ್ಧದಷ್ಟು ತ್ರಿಜ್ಯ, ತ್ರಿಜ್ಯದ 2ರಷ್ಟು ವ್ಯಾಸ. ಇದರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರ. ಹೆಂಗೆ ಕೇಳ್ತಿರ್ತಾರ, ತ್ರಿಜ್ಯವು ವ್ಯಾಸದ ಡ್ಯಾಶರಷ್ಟಿದೆ, 2ರಷ್ಟಿದೆ. ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದೆ ಅಂತ ಬರೀಬೇಕು. ತ್ರಿಜ್ಯದ 2ರಷ್ಟು ವ್ಯಾಸ, ತ್ರಿಜ್ಯವು ವ್ಯಾಸದ ಅರ್ಧದಷ್ಟು ಇರುತ್ತದೆ. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋ. ಇದನ್ನು 2 ನಮೂನಿ ನಿಮಗೆ ಕ್ವಶನ್ ಹಿಂಗೆ ಉಲ್ಟಾಪಟ್ಟು ಹಾಕ್ತಿರ್ತಾನೆ. ತ್ರಿಜ್ಯದ 2ರಷ್ಟು ಡ್ಯಾಶ್ ಇರುತ್ತದೆ ವ್ಯಾಸ, ವ್ಯಾಸದ ಅರ್ಧದಷ್ಟು ಡ್ಯಾಶ್ ಇರುತ್ತದೆ ತ್ರಿಜ್ಯ. ಇವೆಲ್ಲ ನಿಮ್ಮ ಪ್ರಶ್ನೆಗಳು ಬೀಳ್ತಿರ್ತಾವ. ನವೋದಯದಾಗ ಬೀಳ್ತಾವ, ಸೈನಿಕ್ ಸ್ಕೂಲ್ನಾಗ ಬೀಳ್ತಾವ. ನವೋದಯ ಸೈನಿಕ್ ಸ್ಕೂಲ್ 2 ಅಭ್ಯಾಸ ಒಂದೇ, ಅದನ್ನು ನೀವು ತಿಳ್ಕೊ. ಆಮೇಲೆ ಜಾಗಳು ವ್ಯಾಸಕ್ಕಿಂತಲೂ ಚಿಕ್ಕದಾದ ಒಂದು ಪರದಿಯಿಂದ ಇನ್ನೊಂದು ಪರದಿಯವರೆಗೆ ಎಳೆದ ಜಾಗಳು ಏನಿರ್ತಾವ, ಜಾ ಅಂತಾರ. ಅವು ವ್ಯಾಸಕ್ಕಿಂತಲೂ ಚಿಕ್ಕದಾಗಿರುತ್ತವೆ. ವ್ಯಾಸಕ್ಕಿಂತಲೂ ಚಿಕ್ಕದಾದ ಅಳತೆ ಯಾವುದು, ಜ. ಇನ್ನು ವೃತ್ತಖಂಡ. ವೃತ್ತಖಂಡ ಅಂದ್ರೆ ಏನು, ವೃತ್ತವನ್ನು ಭಾಗಗಳಾಗಿ ಮಾಡುತ್ತದೆ. ಏನು ಖಂಡ ಅಂತಂದ್ರೆ ಅದು ಭಾಗ ಮಾಡ್ತದೆ ವೃತ್ತಗಳನ್ನ. ಇಷ್ಟೆಲ್ಲ ತಿಳ್ಕೊಂಡ್ರೆ ನೀವು. ಓ ಅಂದ್ರೆ ಕೇಂದ್ರ ಬಿಂದು, ಎ ಬಿ ವ್ಯಾಸ, ಪಿ ಕ್ಯೂ ಜ, ಓ ಪಿ ತ್ರಿಜ್ಯ. ಆಮೇಲೆ XY ಏನು, ವೃತ್ತಖಂಡ. ಸಿ ಡಿ ಕಂಸ. ವೃತ್ತದ ಅತಿ ಚಿಕ್ಕ ಭಾಗಕ್ಕೆ ಕಂಸ ಎಂದು ಕರೆಯುತ್ತಾರೆ. ಹಿಂಗೆಲ್ಲ ಅರ್ಥ ಮಾಡ್ಕೋಬೇಕು. ಇದನ್ನು ಬಿಡಿ ಬಿಡಿಯಾಗಿ ಭಾಗಗಳನ್ನು ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ, ಇದರಲ್ಲಿ ಒಂದು ಚಿತ್ರ ಕೊಟ್ಬಿಟ್ಟಿರ್ತಾನೆ, ನೀವು ತ್ರಿಜ್ಯನ್ನು ಕಂಡು ಹಿಡಿಯಿರಿ, ಗುರುತಿಸಿರಿ, ವ್ಯಾಸನ್ನು ಗುರುತಿಸಿರಿ, ಜ ಅನ್ನು ಗುರುತಿಸಿರಿ, ಕಂಸನ್ನು ಗುರುತಿಸಿರಿ. ಮತ್ತೆ ಇನ್ನೊಂದೇನು, ದೊಡ್ಡ ಜ ಅಂತ ಗುರುತಿಸಿರಿ ಅಂದ್ರೆ ವ್ಯಾಸ ತೆಗೆದು ಬಿಡ್ರಿ. ವ್ಯಾಸಕ್ಕೆ ಇನ್ನೊಂದು ಹೆಸರೇನು, ದೊಡ್ಡ ಜ. ಅದು ಕೇಂದ್ರ ಬಿಂದುದ ಮೇಲೆ ಹಾಯ್ದು ಹೋಗಿರ್ತದ. ಅವು ನೆನ್ಪಿಟ್ಟು ಹೋಗ್ಬೇಕು ಈ ಫ್ರೆಂಡ್ಸ್ಗಳು. ಇಂಥ ಅಭ್ಯಾಸಗಳನ್ನು ಪರ್ಫೆಕ್ಟಾಗಿ ಕಲಿಯಿರಿ ನೀವು. ನಿಮಗೆ ಎಲ್ಲಿ ಬೇಕಾದಲ್ಲಿ ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಬೆಲೆ ಭಾಳ ಭಾರಿ ಸಿಗ್ತದ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಸರಿಯಾಗಿ ಇದನ್ನು ಅಭ್ಯಾಸ ಮಾಡ್ಕೋಬೇಕು, ಇವುಗಳನ್ನು ಸರಿಯಾಗಿ ತಿಳ್ಕೋಬೇಕು. ಫೇರ್ನ ಬರ್ಕೋರಿ. ಇನ್ನೊಂದ್ಸಲ ನೀವು ಇದನ್ನು ಕ್ವಶನ್ಗಳನ್ನು ನಾನು ತಿಳಿಸಿ ಹೇಳ್ತಾನೋ. ಎ ಒ ಬಿ ವ್ಯಾಸ ಅಂತ ಹೇಳ್ಬೋದು, ಎ ಬಿ ವ್ಯಾಸ ಅಂತ ಹೇಳ್ಬೋದು, ಪಿ ಕ್ಯೂ ಜ, ಒ ಪಿ ತ್ರಿಜ್ಯ, XY ವೃತ್ತಖಂಡ, ಸಿ ಡಿ ಕಂಸ, ಓ ಕೇಂದ್ರ ಬಿಂದು. ಎಲ್ಲರೂ ನೆನ್ಪಿಟ್ಟುಕೊಂಡು ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.